ನಮಸ್ತೆ ಸ್ನೇಹಿತರೆ, ನಾನು ಕುದೂರಿಂದ ಪಾಲ್ನೇತ್ರ ಅಂತ ಮಾತಾಡ್ತಿದ್ದೀನಿ. ಪುಟ್ಟಯ್ಯ ಅವರ ಮಗ. ಇದು ಸರ್ವೆ ನಂಬರ್ 214/3. ಇದನ್ನು ನಮ್ಮ ತಂದೆಯವ್ರ ಕಡೆಯಿಂದ ನನಗೆ ಇದು ಮಾಡಿದ್ದಾರೆ. ಸೊ ನಮ್ಮ ತಾಯಿ ಅಂದರೆ ನನಗೆ ರೆಕಾರ್ಡ್ಸು ನನ್ನ ಹೆಸರಲ್ಲಿದೆ, ಆದರೆ ನಮ್ಮ ತಾಯಿ ಮತ್ತು ನನ್ನ ತಂಗಿ ಬುದ್ಧಿಮಾಂದ್ಯ ತಂಗಿನ ನೋಡ್ಕೊಳ್ಳಿಕ್ಕೋಸ್ಕರ ನಮ್ಮ ತಂದೆಯವರು ಇದನ್ನು ನನಗೆ ಕೊಟ್ಟು ನನ್ನ ಉಸ್ತುವಾರಿನಲ್ಲಿ ಅವ್ರಿಗೇನು ಬೇಕೋ ಮಾಡಿಸ್ತಾ ಇದ್ದಾರೆ. ಸೊ ಈಗ ರೀಸೆಂಟಾಗಿ ನಮ್ಮ ತಂದೆಯವರು 9ನೇ ತಾರೀಕು 3ನೇ ತಿಂಗಳು 2025ರಲ್ಲಿ ನಿಧನರಾಗಿರ್ತಾರೆ. ಅಲ್ಲಿಂದ ಏನಾಗುತ್ತೆ, ನನಗೆ ಸ್ವಲ್ಪ ಮನೆ ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ನಾನು ಬೆಂಗಳೂರಲ್ಲಿದ್ದರೂ ಸಹ ಪ್ರತಿ ದಿವಸ ಬ್ಯಾಂಗ್ಳೂರಿಂದ ಇಲ್ಲಿಗೆ ನಮ್ಮ ತಂದೆ ತಾಯಿ ಮತ್ತು ತಾಯಿಯವ್ರಿಗೆ ತಂಗಿಯವ್ರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರಬಾರ್ದು ಅಂತ ಅಂದ್ಬಿಟ್ಟು ಮನೆಗೆ ಕ್ಯಾಮ್ರಾನೂ ಹಾಕ್ಸಿದ್ದೀವಿ. ಮತ್ತು ಇದನ್ನೆಲ್ಲನೂ ಅವರ ಉಸ್ತುವಾರಿನೇ ನಾನೇ ನೋಡ್ಕೊತಾ ಇದ್ದೀನಿ. ಪ್ರತಿ ದಿವಸ ಅವ್ರಿಗೆ ಕರೆ ಮಾಡೋದ್ರಿಂದ ಇರಬಹುದು, ಅವರ ಯೋಗಕ್ಷೇಮ ವಿಚಾರಿಸೋದ್ರಿಂದ ಇರ್ಬೋದು, ಅವ್ರಿಗೆ ವಾರಕ್ಕೊಂದ್ಸಲಿ ಅವರಿಗೆ ಅಗತ್ಯವಾದಂಥ ಕುಡಿಯೋ ನೀರಿಂದು ಇದು ಎಲ್ಲನೂ ಸಹ ನಾನು ಫೆಸಿಲಿಟಿನ ಇದು ಮಾಡ್ತಾಯಿದ್ದೀನಿ. ಮತ್ತು ಇದನ್ನು ಸುಮಾರು 2.5 ವರ್ಷದಿಂದ ಸುಮಾರು ಕಷ್ಟಪಟ್ಟು ನಾವು ಅದನ್ನು ಗಿಡಗಳನ್ನ ಹಾಕಿ ಬೆಳೆಸಿದ್ವಿ. ಯಾರೋ ಕಿಡಿಗೇಡಿಗಳು ಬಂದು ನೋಡಿ ಈ ಥರ ಎಲ್ಲ ಗಿಡಗಳನ್ನು ಕಾಮಧೇನು ಕಲ್ಪವೃಕ್ಷ ಅಂತ ಅಂತೀವಿ ನಾವು, ಅಂತ ಇದನ್ನು ಈ ಥರ ಎಲ್ಲ ಬಂದು ಸುಮಾರು ಗಿಡ 150 ತೆಂಗಿನ ಗಿಡಗಳನ್ನ ನಾನು ಇದನ್ನು ತುಂಬ ದೂರದಿಂದ ಅಂದರೆ ಗುಬ್ಬಿಯಿಂದ ಆಚೆಗಡೆ ಅಲ್ಲಿಂದ ತೊಗೊಂಬಂದು 2.5 ವರ್ಷದಿಂದ ಕಷ್ಟಪಟ್ಟು ಶಿವರಾಮಯ್ಯ ಮತ್ತು ಬಸವರಾಜು ಅಂತ ನಮ್ಮ ಜಮೀನಿಗೆ ರೆಗ್ಯುಲರಾಗಿ ಕೆಲ್ಸಕ್ಕೆ ಬರೋ ಅಂಥವ್ರ ಸಹಾಯ ತೊಗೊಂಡು ನಾವಿಷ್ಟೆಲ್ಲ ಮಾಡಿ ನಾನು ನಮ್ಮ ತಾಯಿಯವರು ಹಗಲು ರಾತ್ರಿ ಎಂದೇ ಇದಕ್ಕೋಸ್ಕರ ಪೋಷಣೆ ಮಾಡಿ ಟ್ಯಾಂಕರಲ್ಲಿ ನೀರು ಹೊಡೆಸ್ಕೊಂಡು ಇದೇ ಕುದೂರು ಮಹೇಶಣ್ಣ ಅವರು ಟ್ಯಾಂಕರಲ್ಲಿ ಪ್ರತಿ ವಾರನೂ ನನಗೆ ಒಂದು ವಾರ ತಪ್ಪರು ಇನ್ನೊಂದು ವಾರ ಪ್ರತಿ ವಾರನೂ ಸಹ ನಾನು ಹೇಳದಂಥ ಕಾಲದಲ್ಲಿ ಬಂದು ನೀರಿನ ಒದಗಿಸ್ಕೊಂಡು ಕೊಟ್ಟು ಎಲ್ಲ ಸಹಾಯ ಮಾಡಿರ್ತಾರೆ. ಆದರೆ ಇದನ್ನು ನನಗೆ ಇವತ್ತು ನೋಡಿ ನನ್ನ ಮನಸ್ಸೇ ಕಿವುಚ್ ಹೋಗಿದೆ. ಯಾಕೆ ಅಂತಂದರೆ ಒಂದು ಗಿಡ ಬೆಳೆಸಲಿಕ್ಕೆ ನಾವು ಎಷ್ಟು ಕಷ್ಟಪಡಬೇಕು ಅಂಥದ್ರಲ್ಲಿ ಈ ಥರ ಮಾಡಿ ಏನು ಜನಗಳು ದ್ವೇಷ ಸಾಧನೆ ಮಾಡ್ತಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸೊ ನನಗಂತೂ ಇದು ತುಂಬ ದುಃಖಕರವಾದಂಥ ವಿಚಾರ. ಏನೇ ಇದ್ರೂ ಕಾನೂನು ಪ್ರಕಾರ ಅದಕ್ಕೆ ಸೂಕ್ತ ಕ್ರಮ ತಗೊಂಡು ಒಬ್ಬ ರೈತರ ಇದಕ್ಕೆ ಕಾನೂನಿದೆ ಅನ್ನೋದೇ ಆಗಿದ್ದರೆ ಅದಕ್ಕೆ ಸರಿಯಾದ ಕ್ರಮ ತಗೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇವರು ನಮ್ಮ ತಾಯಿಯವರು ಮತ್ತು ಇವರು ನನ್ನ ತಂಗಿಯವರು. ಈ ಥರ ತೊಂದರೆ ಆಗಿದೆ ನಮಗೆ. ನಾವು 2 ವರ್ಷದಿಂದ ಭಾರಿ ಕಷ್ಟಪಟ್ಟಿದ್ದೀವಿ, ಹಗಲು ರಾತ್ರಿಯಿಂದಲೇ. ನೋಡಿ ನಮ್ಗೆ ಈ ಥರ ಆಗಿದೆ, ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸ್ವಾಮಿ. ಮಕರ ಸಂಕ್ರಾಂತಿ ಹಬ್ಬ ಬಂದು ಒಳ್ಳೆ ಶುಭ ಸಂಕೇತವನ್ನು ನಾವು ನೋಡಿ ಬೆಳಗ್ಗೆನೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡುವಂತ ಬಂದಾಗ ಈ ಜಾಕ್ಕೆ ನೀರು ತಗೊಂಬನ್ನಿ ಅಂತ ರಾತ್ರಿ ಹೇಳಿದ್ರು. ನಾನು ಈ ಒಂದು ಸುಸಮಯ ನಾನು ಬೆಳಗ್ಗೆನೆ 7 ಗಂಟೆ 7:15 ಇಲ್ಲಿ ಬಂದರೆ ಎಲ್ಲ ತೆಂಗಿನ ಗಿಡಗಳೆಲ್ಲ ತುಳಿದಾಕಿದ್ದಾರೆ. ಭಗವಂತ ಅವ್ರಿಗೆ ಯಾವ ರೀತಿ ಅವರಿಗೆ ಕನುಕರಣೆ ಬಂತೋ ಗೊತ್ತಿಲ್ಲ. ಒಂದು ಮಕ್ಕಳನ್ನ ಪಾಲನೆ ಮಾಡ್ದಂಗೆ ಪಾಲನೇತ್ರ ಅವನು ಎಂತನು ರಕ್ತನೇ, ಅವನು ಬೆವರಲ್ಲ ರಕ್ತನೇ ಸುರಿಸವನೇ. ವರ್ಷಾಂಗಟ್ಲೆಯಿಂದ ಬಂದು ಅವಕ್ಕೆಲ್ಲ ಲಾಲನೆ ಪಾಲನೆ ಮಕ್ಕಳಂತೆ ಪಾಲಿಸಿ ನೀರು ಹಾಕಿ ಎಲ್ಲ ಮಾಡ್ದ. ಇದಕ್ಕೆ ಲಕ್ಷಾಂತರ ರೂಪಾಯಿ ಇವತ್ತಿಗೆ ಖರ್ಚು ಮಾಡೋನೇ. ಸುಮಾರು 150 ಗಿಡಗಳನ್ನು ಇವತ್ತಿನ ನಾಶ ಮಾಡವ್ರೆ ಅಂದರೆ ಭಗವಂತ ಅವರು ಯಾವ ಇದಕ್ಕೆ ಸೈಲ್ತಕ್ಕದೋ ಗೊತ್ತಿಲ್ಲ. ನಾನು ಅದು ಹೇಳಕ್ಕೆ ಇಷ್ಟಪಡಲ್ಲ. ಇವತ್ತು ಕಲ್ಪವೃಕ್ಷ ಕಾಮಧೇನು ಅಂತಂದರೆ ಕೇಳಿದ್ದನ್ನು ಕೊಡುವಂಥವರ ಏನಾರು ಕಿತ್ಕೊಂಡು ತಿಂದೋಗಿದ್ರು ಯಾರು ಕೇಳ್ತಿರ್ಲಿಲ್ಲ. ಇವತ್ತು ಈ ಮಟ್ಟಕ್ಕೆ ಬಂದ್ಬಿಟ್ಟವ್ರೆ ಜನ. ಅವರನ್ನು ಭ್ರಷ್ಟರನ್ನು ದುಷ್ಟರನ್ನು ಅವ್ರನ್ನ ಶಿಕ್ಷಿಸಿ ಅವರಿಗೆ ಮುಂದಿನ ದಿನಗಳಲ್ಲಿ ಈ ಗಿಡಗಳನ್ನು ಆ ರೀತಿ ಬೆಳೆಸಂಗೆ ನೀವು ಎಲ್ಲ ಸಹಕಾರ ಕೊಟ್ಟು ಇವತ್ತು ಅರ್ಧಂಬರ್ಧ ಮಾಡಿ ಹೋಗಿರೋ ಗಿಡಗಳಿಗೆ ಕಟ್ಟಾದರೂ ಮಾಡಬೇಕು, ಇಲ್ಲ ಅವ್ರನ್ನ ಯಾರನ್ನೂ ಅಂತ ಖಂಡಿಸಿ ಅವ್ರನ್ನ ಮಾಡಬೇಕು ಅಂತ ಕಾನೂನು ರೀತಿ ಅವ್ರನ್ನ ಕೇಳ್ತಾ ಇರೋದು. ಯಾರು ಶತ್ರುಗೂ ಬೇಡ, ನಮಗೆ ಯಾರು ಮಾಡೋರು ಅವರು ಫಲಾಪೇಕ್ಷೆ ಉಣ್ಲಿ ಅವರು. ಇನ್ನು ಮುಂದಿನ ದಿನಗಳಲ್ಲಿ ಭಗವಂತ ಆ ಅಪ್ಪನಿಗೆ ಧೈರ್ಯ ಕೊಡಿ, ಅವರು ಆ ಅಪ್ಪನಿಗೂ ಆತ್ಮಸ್ಥೈರ್ಯ ತುಂಬಿ ನಮಗೆ ಮುಂದಿನ ದಿನಗಳಲ್ಲಿ ಇವತ್ತು ಎಲ್ಲ ಕೂಲಿ ಆಳುಗಳು ಕರ್ಕೊಂಬರ್ಬೇಕಾದ್ರೆ ಕೂಲಿ ಆಳು ಸಿಗದಂಥ ಕಾಲದಲ್ಲಿ ಇವತ್ತು ಒಬ್ಬೊಬ್ಬರನ್ನು ಅಷ್ಟು ಗಂಟೆಯಿಂದ ಕರ್ಕೊಂಬಂದು ಪಾಪ ಬೆಳಗ್ಗೆನೇ ಬಂದವ್ರೆ. 7 ಗಂಟೆಗೆ ಬಂದವನು ಪುಣ್ಯಾತ್ಮ, ನಾನು 7:15 ಗಂಟೆಗೆ ಬಂದಿದ್ದೀನಿ. ರಾತ್ರಿ ಇವೆಲ್ಲ ಮಾಡೋರೆ ಅಂದರೆ ಯಾರು ಮಾಡೋರು ಭಗವಂತ ಅವ್ರು ಉಣ್ಲಿ. ಹಾಲು ಅನ್ನ ಹಾಕಿ ಬೆಳೆಸ್ತಿದ್ದ ನಾಯಿ ಕಡ್ದಂಗೆ ತನ್ನ ನಾಯಿ ಕಡಿತಿಲ್ಲ ಶತ್ರು ಯಾರವ್ರೆ ಅಂದರೆ ಬಗಲ್ಮೇ ಅಂತ ಯಾರೋ ಅವರದೇ ಆದಂತಹ ಜನರೇ ಅವ್ರು ಮಾಡಿರೋದು ಅಂತ ನನಗನ್ನಿಸ್ತದೆ. ಬೇರೆ ಯಾರು ದೇಶಕ್ಕೆ ಬಂದಿಲ್ಲ. ಇದನ್ನು ಕಾನೂನು ರೀತಿ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಅವರಿಗೆ ಸದ್ಭಾವನೆ ಸದ್ಗಳಿಗೆಯಿಂದ ಬುದ್ಧಿ ಹೇಳ್ತಿರೋ ಇವ್ರಿಗೆ ಹೇಳ್ತಿರೋ ಅವ್ರನ್ನ ಹುಡುಕಿ ತಡಕಿ ಅವರನ್ನು ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಮುಖಾಂತರ.